ವೆಲ್ಕಮ್ ಬ್ಯಾಕ್ ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್. ಯಾವಾಗಲೂ ಸಂಜೆ ಬರ್ತಾ ಇದ್ವಿ, ಇವತ್ತು ಬೆಳಿಗ್ಗೆ ಬಂದಿದ್ದೀವಿ. ಯಾಕೆ ಅಂದ್ರೆ ಇವತ್ತು ಜನವರಿ 23rd. ಹೊಸ ವರ್ಷದ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಹೊಸ ವರ್ಷಕ್ಕೆ ನಾವು ಹೊಸದಾಗಿ ಏನೋ ಒಂದು ಶುರು ಮಾಡ್ತಾ ಇದ್ದೀವಿ ಅಂತ. ಅದೇನು ಅಂತ ಹೇಳೋ ಟೈಮ್ ಬಂದಿದೆ. ನಾವು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಸ್ಟೈಲ್, ನನ್ನ ಲುಕ್ ನೋಡಿ ನಿಮ್ಗೆ ಆಲ್ರೆಡಿ ಕ್ಲೂ ಸಿಕ್ಕಿರ್ಬೋದು. ಹೌದು, ನಾವೊಂದು ಹೊಸ ಸಾರಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೊಂದು ಹೆಸರು ಇಡ್ಲೇಬೇಕಲ್ಲ. ಈ ಹೆಸರಿನ ಜೊತೆ ನಮ್ಮ ಸಾರಿ ಬಿಸ್ನೆಸ್ ನ ಲಾಂಚ್ ಮಾಡ್ತಾ ಇದ್ದಾಳೆ ನನ್ನ ಮುದ್ದಿನ ಮಗಳು. ಇವಾಗ ನಾನು ಮತ್ತೆ ನಿಂತದ್ದು ಇದು ತಿರುಗಿಸಲಿಕ್ಕೆ 2026 ಹೊಸ ವರ್ಷಕ್ಕೆ ಪ್ರಜ್ಞಾ ಅವರ ಹೊಸ ಯೋಜನೆ. ಇದು ಒಂದು ಹೊಸ ಬಿಸ್ನೆಸ್. ಅದರ ಹೆಸರು ಏನಿರ್ಬೋದು? ಹೊಸ ಬಿಸ್ನೆಸ್. ಹೊಸ ಬಿಸ್ನೆಸ್ ಯಾವುದು ಅಂದರೆ ಸಾರಿ ಬಿಸ್ನೆಸ್. ಆ ಸಾರಿ ಬಿಸ್ನೆಸ್ಗೆ ಏನು ಹೆಸರು ಇರ್ಬೋದು? ಒಂದು ಅಂದಾಜು. ಸಾರಿ ನಾರಿಯರ ಸಾರಿಗಳು. ನಾರಿಯರ ಉಡುಗೆ ತೊಡುಗೆಗಳು. ಪ್ರಸಿದ್ಧಿ ಅಲ್ಲ, ಸೀರೆ. ಅದು ಸೀರೆ ಅಷ್ಟೇ. ಸಾರಿ ಮಲ್ಲಿಗೆ. ಸಾರಿ ಮಲ್ಲಿಗೆ. ಹೌದು, ಆಯ್ತು. ಬನ್ನಿ, ಉಚಿತವಾಗಿ ಕೊಂಡೊಯ್ಯಿರಿ. ಎಂತ ಹೇಳ್ಬೋದು? ನಂಗೆ ಗೊತ್ತಿತ್ತಾ? ಸಿದ್ಧಿ ಗೊತ್ತಿಲ್ಲ. ನಿಂದು ಇನ್ನು ಇಂಗ್ಲಿಷ್ ಅಲ್ಲಿ ಹೇಳ್ಬೇಡ. ಫ್ಲಾರಿಶಿಂಗ್ ಏನ? ಸಾರೀಸ್ ಬೈ ಪ್ರಜ್ಞಾ. ಈ ಬಂದಿರೋ ಹೆಸರಲ್ಲಿ ಫಸ್ಟ್ ನನ್ನ ತಲೆಗೆ ಬಂದಿತ್ತು ಒಂದು ಪ್ರಸಿದ್ಧಿ, ಮತ್ತೆ ಸಿದ್ಧಿ ಅಂತ ಸಹ ಬಂದಿತ್ತು ನನ್ನ ತಲೆಗೆ. ಮತ್ತೆ ಚೇಂಜ್ ಆಯ್ತು. ಪ್ರಸಿದ್ಧಿ ಅಂತ. ಆದ್ರೆ ಈಗ ಅದಲ್ಲ. ಓಕೆ, ಈಗ ಪ್ರಜ್ಞಾಚಾರ್ಯ ಅವರ ಸೀರೆ ಬಿಸ್ನೆಸ್ನ ಹೆಸರನ್ನು ರಿವೀಲ್ ಮಾಡೋ ಟೈಮು. ಆ ರಿವೀಲ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಪ್ರಸಿದ್ಧಿ. ನಕ್ಷತ್ರ. ನೋಡಿದ್ರಲ್ಲ, ನಮ್ಮ ಬ್ರ್ಯಾಂಡ್ ಹೆಸರು ವಸ್ತ್ರಜ್ಞ. ನಾನ್ ವೇರ್ ಮಾಡಿರುವಂತ ಸಾರಿ ಕೂಡ ವಸ್ತ್ರಜ್ಞ ಬ್ರ್ಯಾಂಡ್ ಇದೆ. ಇನ್ಸ್ಟಾದಲ್ಲಿ ವಸ್ತ್ರಜ್ಞ ಅಕೌಂಟ್ ನ ಫಾಲೋ ಮಾಡಿ. ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ನಿಮ್ಗೆ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ. ಪ್ರಜ್ಞಾ ವಸ್ತ್ರಜ್ಞ. ನಾನು ಹೇಳ್ಬೇಕಿದ್ದ ಮತ್ತೆ ಸರ್ಪ್ರೈಸ್ ಇರಲಿ ಅಂತೇಳಿ ಹೇಳಿಲ್ಲ. ಈಚೆ ಬನ್ನಿ, ಮನೆ ಮಗಳು ಇಲ್ಲಿ ಬಾ. ಇಲ್ಲಿ ಬಾ. ಮಕ್ಕಳ ಮಂಡೆಗೆ ಅರ್ಥ ಎಂತ? ವಸ್ತ್ರಜ್ಞ. ತಜ್ಞರು ವಸ್ತ್ರದ ಬಗ್ಗೆ ಇರುವ ತಜ್ಞರು. ಹೆಂಗೆ? ಯಾರು ಮಾಡಿಲ್ಲ. ಈ ಹೆಸರನ್ನು ಸಜೆಸ್ಟ್ ಮಾಡಿದ್ದೀವರೇ. ವಸ್ತ್ರಜ್ಞ. ಮದುವೆಗಿಂತ ಮುಂಚೆ ಒಂದು ಜಾಬಲ್ಲಿ ಇದ್ಲು. ಹಾಸ್ಪಿಟಲ್ ವರ್ಕ್ ಆಗಿರೋದ್ರಿಂದ ನೈಟ್ ಶಿಫ್ಟ್ ಎಲ್ಲ ಇತ್ತು. ಜಾಬ್ ಮಾಡಲಿಕ್ಕೆ ಇವಳಿಗೆ ಇಷ್ಟ, ಬಟ್ ನನಗೆ ಅದು ನೈಟ್ ಶಿಫ್ಟ್ ಅನ್ನೋದು ಸ್ವಲ್ಪ ಕಷ್ಟ. ಮದುವೆ ಆದಮೇಲೆ ನಾನು ನಿಧಾನಕ್ಕೆ ಹೇಳಿದೆ, ಬೇಡ ಆ ಜಾಬ್ನ ಕ್ವಿಟ್ ಮಾಡು, ಯೂಟ್ಯೂಬಲ್ಲೇ ಮುಂದುವರಿಯೋಣ ಅಂತ. ನನ್ನ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಆಮೇಲೆ ಅವಳಿಗೆ ಸಮಾಧಾನ ಆಗ್ತಿರ್ಲಿಲ್ಲ. ನನ್ನದೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನನಗೆ ಅದು ಸರಿಯಾಗಲ್ಲ, ನಾನು ಸುಮ್ಮನೆ ಇದ್ದರೆ ಆಗಲ್ಲ, ಏನಾದರೂ ಮಾಡಲೇಬೇಕು ನನಗೆ ಅನ್ನೋ ಥರ ಅಂದು. ಅದಕ್ಕೆ ಒಂದು ಪ್ರಜ್ಞಾ ಆಚಾರ್ಯ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ವಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈಗ ಒಂದು ಹೊಸ ಬಿಸ್ನೆಸ್ಗೂ ಕೈ ಹಾಕ್ತಿದ್ದಾಳೆ. ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಫ್ಯೂಚರಲ್ಲಿ ನಮಗೇನು ತೊಂದರೆ ಆಗಲಿಕ್ಕಿಲ್ಲ, ಒಂದು ಕೆಲಸ ಅಂತ ಇರ್ತದಲ್ಲ ನಮ್ಮ ಹತ್ರ ಅಂತೇಳಿ. ಆದರೆ ಒಬ್ಬಳಿಂದ ಸಾಧ್ಯ ಇಲ್ಲ, ಅದು ತುಂಬ ಕಷ್ಟ. ಅದು ಅದಕ್ಕೆ ಓಕೆ ಮಾಡು, ಸಪೋರ್ಟಿಗೆ ನಾನಿದ್ದೇನೆ ಅಂತ ಧೈರ್ಯ ತುಂಬಿ ಮುಂದೆ ಕಳಿಸಿದ್ದಾರೆ. ಆಲ್ ದ ಬೆಸ್ಟ್.
ಆಗಲಿ ಇವತ್ತೊಂದು ಇನಾಗ್ರೇಷನ್ ಮಾಡಿದ ಒಂದು ವಸ್ತ್ರಜ್ಞ ಅನ್ನೋ ಹೆಸರಿನ ಈ ಒಂದು ಅಂಥದ ಒಂದು ಸಾರಿಯ ಬಿಸ್ನೆಸ್ ಒಳ್ಳೆ ಅಭಿವೃದ್ಧಿ ಆಗಲಿ, ಒಂದು ನಮ್ಮ ಪುತ್ತೂರಲ್ಲಿ ಒಂದು ದೊಡ್ಡ ಒಂದು ಸಂಸ್ಥೆ ಓಪನ್ ಆಗುವಾಗಲಿ ಎಂದು ಒಂದು ಆಶೀರ್ವಾದ. ಹೆಸರು ಕೇಳುವಾಗಲೇ ಖುಷಿ ಆಯಿತು. ವಸ್ತ್ರಜ್ಞ ಅವಳ ಹೆಸರಿನ ಅಂಡರಲ್ಲಿ ಮತ್ತೆ ಅವಳ ಅಂಡರಲ್ಲಿ ನಡೆಯುವಂತಹ ಒಂದು ಸಂಸ್ಥೆ ವಸ್ತ್ರ ಎಲ್ಲ ಕಡೆ ಹರಡ್ಲಿ ಮತ್ತು ಅವಳಿಗೆ ಒಳ್ಳೆ ಅದು ಎಲ್ಲರೂ ಹಾಕುವಂಥ ಡ್ರೆಸ್ಸನ್ನು ಅವಳು ಕೊಡುವಂಥದ್ದು, ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಆ ವಸ್ತ್ರ ಎಲ್ಲ ಕಡೆ ಫೇಮಸ್ ಆಗಲಿ, ಅವಳ ಮಗಳ ಹೆಸರಿನಾಗಿ ಎಲ್ಲ ಕಡೆ ಪ್ರಸಿದ್ಧಿಯನ್ನು ಹೊಂದಲಿ ಅಂತೇಳಿ ಆಶಿಸ್ತೇನೆ. ಅವಳು ಒಳ್ಳೆ ಇದಾಗಬೇಕು, ಪ್ರಸಿದ್ಧಿ ಅಂತ ಹೆಸರು ಅಭಿವೃದ್ಧಿ ಆಗಲಿ. ವಸ್ತ್ರಜ್ಞ ಎಲ್ಲ ಒಂದು ಹೊಸ ಹೆಸರಿಂದ ಅದು ಉತ್ತರೋತ್ತರ ಆಗಲಿ. ಆಲ್ ದ ಬೆಸ್ಟ್ ಹೇಳ್ತೇನೆ ಫಸ್ಟ್ ಆಫ್ ಆಲ್. ಹಾಗೆ ಎಲ್ಲರೂ ಎಂತ ಒಳ್ಳೆಯದಾಗಲಿ, ಎಲ್ಲರೂ ಅವಳ ಸಾರಿಯನ್ನು ಪರ್ಚೇಸ್ ಮಾಡಲಿ. ಆಲ್ ದ ಬೆಸ್ಟ್. ವಸ್ತ್ರಜ್ಞ ಎಂಬ ಹೆಸರಿನ ಒಂದು ಸಂಸ್ಥೆ ಉತ್ತರದ ಅಭಿವೃದ್ಧಿ ಆಗಲಿ ನಮ್ಮ ಆಶಿಸುತ್ತೇನೆ. ವಸ್ತ್ರಜ್ಞ ಇಂಗ್ಲೀಷಲ್ಲಿ ವಸ್ತ್ರಜ್ಞ VASTRAJNE ವಸ್ತ್ರಜ್ಞ. ವಸ್ತ್ರಜ್ಞ ಇದು ಸ್ಯಾರೀಸ್ ಅವರೊಂದು ಪುತ್ತೂರಲ್ಲಿ ಸಹ ಒಂದು ಶಾಪ್ ತೆಗೆಯುವಾಗೆ ಆಗಬೇಕು. ಅದು ನಾನು ಹೇಳಿದ್ದಾನೆ ಅಂತ ಬೇರೆ ಬೇರೆ ಅದೇ ಇನ್ನೂ ಸಹ ಬೇಡ, ಪುತ್ತೂರಲ್ಲಿ ಬೇಡ, ಮಂಗಳೂರಲ್ಲಿ, ಇಡೀ ದೇಶದಲ್ಲಿ ಒಂದು ನನಗೆ ಇಂಗ್ಲೀಷಲ್ಲಿ ಹೇಳ್ತಾಳೆ, ಈಗ ಇಂಗ್ಲೀಷಲ್ಲಿ ವಿಶ್ ಮಾಡ್ತಾಳೆ. ನನ್ನ ಮ್ಯಾಮ್ ನೋಡ್ತಾರ ಇಂಗ್ಲಿಷ್ ಮ್ಯಾಮ್. ಒಳ್ಳೆ ಮಾತಾಡ್ತಾಳೆ. ಇಲ್ಲ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಅವರ್ ಇಂಗ್ಲೀಷಲ್ಲಿ ನಾನು ಹೇಳಿ ಕೊಡ್ಬೇಕಾ ನಿಂಗೆ? ಹ್ಯಾಪಿ ಬರ್ತ್ಡೇ, ಗುಡ್ ಮಾರ್ನಿಂಗ್, ಗುಡ್ ನೈಟ್. ನನಗೆ ತುಂಬ ಖುಷಿ ಆಗ್ತುಂಟು ಅತ್ತಿಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲ ವರ್ಲ್ಡಲ್ಲಿ, ದೇಶದೆಲ್ಲೆಡೆ, ಆಲ್ ಆಫ್ ಕಂಟ್ರಿ ಅದು ಪಾಪ್ಯುಲರ್ ಆಗಲಿ, ಅವರ ಸಾರಿ ಇದು ಉತ್ತರವಾಗಿ ಬೆಳೀಲಿ. ಇಲ್ಲಿ ಕೇಶಿಕ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನಾವು ತಪ್ಪಿಸಿಕೊಂಡದ್ದಲ್ಲ, ಒಳ್ಳೇದಾಗಲಿ. ವಸ್ತ್ರಜ್ಞ ಅಂತೇಳಿ ಇನಾಗ್ರೇಷನ್ ಆಗಿದೆ, ಒಳ್ಳೇದಾಗಲಿ, ಎಲ್ಲ ಕಡೆ ಇದಾಗಲಿ. ಇಂಗ್ಲೀಷಲ್ಲಿ ಟ್ರೈ ಮಾಡ್ತಿದ್ದಾಳೆ ಈಗ. ಜಗಚಿಕ ಟೀಚರ್ ಆಗಿ ವರ್ಷನಿಗೆ ಟ್ರೈನ್ ಮಾಡ್ತಿದ್ದಾರೆ. ಫಸ್ಟಿಗೆ ಅಂದರೆ ಈಗ ಆಗಲ್ಲ, ಇದು ಫಸ್ಟ್ ಗುಡ್ ನೈಟ್ ಹೇಳು, ಅಂದರೆ ಬೆಳಿಗ್ಗೆ ಹೊತ್ತಲ್ಲಿ ಸಂಜೆ ಹೊತ್ತಲ್ಲಿ ಅಲ್ಲ, ಈಗ ಗುಡ್ ನೈಟ್ ಹೇಳಿ ಪ್ರಾರಂಭಿಸ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೆ ಗುಡ್ ನೈಟ್. ಫಸ್ಟಿಗೆ ಕಂಗ್ರ್ಯಾಚುಲೇಷನ್, ಸೆಕೆಂಡಿಗೆ ಆಲ್ ದ ಬೆಸ್ಟ್. ಮೂರನೇದ್ದು ಅಂತ ಮೂರನೇದ್ದು ನೀವು ಹೇಳಿ. ಫಸ್ಟ್ ಇದ್ದು ಸೆಕೆಂಡ್, ಅದರಲ್ಲಿ ಎಂತ ಫಸ್ಟ್ ಇದ್ದು ಸೆಕೆಂಡ್ ಅದೇ ಆಲ್ ದ ಬೆಸ್ಟ್ ಫಾರ್ ದ ಅದೊಂದು ಸಂಕ್ಷಿಪ್ತ ರೀತಿಯ ಒಂದು ಸಂಕ್ಷಿಪ್ತ. ಆಲ್ ದಿ ಬೆಸ್ಟ್ ಚಿಕ್ಕಮ್ಮ. ಈ ಟೈಮಲ್ಲಿ ಇನ್ನೊಂದು ಕೂಡ ನಾನು ನೆನ್ಪು ಮಾಡ್ಕೋಬೇಕು. ಮದುವೆ ಆಗೋ ಟೈಮಲ್ಲಿ ನಾನು ಹೇಳ್ತಿದ್ದೆ, ಮದುವೆಗೆ ಖರ್ಚಿಗೆ ನನ್ನ ಹತ್ರ ದುಡ್ಡಿಲ್ಲ, ಈಗ ಏನು ಮಾಡೋದು, ನನ್ನ ಸ್ಯಾಲ್ರಿ ಕೂಡ ಕಡಿಮೆ ಅಂತ. ಆವಾಗ ನೀ ಹೇಳಿದ ಮಾತು ನನಗೆ ಈಗಲೂ ನೆನಪಿದೆ. ನನಗೆ ಇಷ್ಟು ಸ್ಯಾಲ್ರಿ ಬರುತ್ತೆ, ನಿಂಗೆ ಇಷ್ಟು ಸ್ಯಾಲ್ರಿ ಬರುತ್ತೆ, ಇದನ್ನು ಕೂಡಿಸಿದ್ರೆ ಸಣ್ಣದಾಗಿ ಚಿಕ್ಕದಾಗಿ ನಮಗೆ ಜೀವನ ನಡೆಸ್ಬೋದು ಅಂತ ಹೇಳಿದ್ದೆ. ಆ ಮಾತು ಕೇಳಿ ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಯಾಕಂದರೆ ನಿನ್ನ ಹತ್ರ ಹೇಳ್ಕೊಳ್ಳಬೇಡ ಅಂತ ಭಯದಲ್ಲಿದ್ದೆ. ನನ್ನ ಸ್ಯಾಲ್ರಿ ಕಡಿಮೆ ಇರೋದು, ಆ ಟೈಮಲ್ಲೂ ನೀನು ಇಲ್ಲ ಸ್ಯಾಲ್ರಿ ಕಮ್ಮಿ ಇದ್ದರೂ ನಾವು ಈ ಥರನೇ ಚಿಕ್ಕದಾಗಿ ಜೀವನ ಮಾಡುವಂಥ ಧೈರ್ಯ ತುಂಬಿದ್ದಿ. ಆ ಸ್ಯಾಲ್ರಿ ಹಿಂದೆ ಹೋಗ್ತಿದ್ರೆ ನನಗೆ ನೀವು ಸಿಗ್ತಿರ್ಲಿಲ್ಲ. ನೀವು ಸಿಗ್ತಿಲ್ಲ, ನಾನು ಈ ಪೊಸಿಷನಿಗೆ ಬರ್ತಿರ್ಲಿಲ್ಲಲ್ಲ. ನಾನು ಯಾರಂತಾನೆ ಗೊತ್ತಾಗ್ತಿರ್ಲಿಲ್ಲ. ಥ್ಯಾಂಕ್ ಯು. ನನ್ನ ಸಣ್ಣ ಸ್ಯಾಲ್ರಿ ಇರುವ ಟೈಮಲ್ಲೂ ನೀನು ಒಪ್ಕೊಂಡು ನನ್ನ ಮದುವೆ ಆಗಿದ್ದಕ್ಕೆ ಸ್ಯಾಲ್ರಿ ಮ್ಯಾಟ್ರೇ ಆಗೋದಿಲ್ಲ. ಸ್ಪೆಷಲಿ ಇವರ ಮನೆಯವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಮದುವೆ ಮಾಡಿ ಅವಳನ್ನ ನನಗೆ ಕೊಡೋ ಟೈಮಲ್ಲಿ ಕೂಡ ಅವರು ಎಷ್ಟು ಸ್ಯಾಲ್ರಿ ಅಂತ ಕೇಳಲೇ ಇಲ್ಲ. ಅದೇ ನನಗೆ ಆಶ್ಚರ್ಯ. ಅವ್ರ ಫ್ಯಾಮಿಲಿ ನೋಡಿ ಕೊಟ್ಟರು ಅಥವಾ ನನ್ನನ್ನು ನೋಡಿ ಕೊಟ್ಟರು. ಆಮೇಲೆ ಕೆಲವೊಮ್ಮೆ ಇವಳು ಕಿರಿಕಿರಿ ನೋಡೋಕೆ ಒಮ್ಮೆ ಹೋಗ್ಲಿ ಅಂತ ಹೇಳಿ ಕೊಟ್ಟರು.
ರೋಮಾಂಚವಾಗಿರುತ್ತೆ ಲೈಫು. ಅದರ ನಡುವೆ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದ್ದೀವಿ. ಫಸ್ಟ್ ಟೈಮ್ ಮಾಡ್ತಿರೋದು. ನಿಮ್ಮೆಲ್ಲರ ದೋಷ ಎಲ್ಲ ಇದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಮೊದಲಿಂದನೂ ಇದೆ, ನಾವು ಇರ್ತದೆ, ಮುಂದಕ್ಕೂ ಇದೆ ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೈ ಬಿಡೋದಿಲ್ಲ. ಚೆನ್ನಾಗಿ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಎಂತ ರಕ್ಷಿತ ಬರಲಿಲ್ಲ ಅಂತ ಬಿಟ್ಲಾಕಿ ಹಾಗೆ ಬಿಟ್ಲ ನಂಗೆ ಫೋನ್ ಬಂತು. ಬಿಗ್ ಬಾಸ್ ರಕ್ಷಿತಾ ಪಿಂಕಿಯನ್ನು ಕಲಿಸ್ಬೋದು ಅಂತೇಳಿ. ನೀನ್ ಸರ್ ರಕ್ಷಿತನ ಪರವಾಗಿ ನೀನು ಹೌದಾ? ಏನು ಮಾತಲ್ಲಿ ಗೊತ್ತುಂಟಲ್ಲ ನಿಂಗೆ ಇದು ಅಮ್ಮಲ್ಲ ಬಿಟ್ಲದಿಂದ ಅಲ್ಲ ಒಂದು ಕಮ್ಮುಳ್ಳದು ವಿಟ್ಲ ಜಾತ್ರೆಗೆ ನಮ್ಮ ಟಗರಪುಟ್ಟಿ ಬಿಗ್ ಬಾಸ್ ರಕ್ಷಿತಾ ಬರ್ಬೇಕಿತ್ತಂತೆ, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತೆ ಅವರಿಗೆ. ಹಾಗಾಗಿ ಪಿಂಕಿಯನ್ನ ಕೇಳ್ತಿದ್ದಾರೆ ವಿಟ್ಲ ಜಾತ್ರೆಯಲ್ಲಿ. ನಮ್ಮ ಬಿಗ್ ಬಾಸ್ ಅಲ್ಲಿ ರಕ್ಷಿತನ ಆಕ್ಟಿಂಗ್ ನೋಡಿ ಸೇಮ್ ರಕ್ಷಿತನ್ ತರ ಮಾಡ್ತಿದ್ದಾರೆ, ದಯವಿಟ್ಟು ಪಿಂಕಿಯನ್ನ ಕಳಿಸಿ ಅಂತ ಹೇಳಿದ್ದಾರೆ ವಿಟ್ಲದಲ್ಲಿ. ಅದೇಂತು ರಕ್ಷಿತನ ಆಕ್ಟಿಂಗ್? ನಮ್ಮ ವಸ್ತ್ರಜ್ಞ ಸ್ಟುಡಿಯೋ ಸೆಟಪ್ ಮಾಡ್ತಾ ಇದ್ದೀವಿ. ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಮಗಳು ಮಲಗಿದ್ದಾಳೆ, ಅವಳು ಮಲಗೋಗಿದ್ದನ್ನೆಲ್ಲ ಮಾಡಬೇಕು, ಇಲ್ಲದಿದ್ದರೆ ಅವಳು ಎಲ್ಲಿ ಬಿಡ್ತಾಳೆ. ಇದೇ ನೋಡಿ ಸ್ಟುಡಿಯೋ ಸೆಟಪ್. ಒಳ್ಳೆ ಕಷ್ಟಪಟ್ಟು ಬಿದ್ದು ಮಾಡಿದಾಳೆ. ಈಗ ಇಲ್ಲಿಗೆ ಸ್ಪೆಷಲ್ ಆಗಿ ಒಬ್ರು ಎಂಟ್ರಿ ಕೊಡ್ತಿದ್ದಾರೆ. ನಮ್ಮ ಫಸ್ಟ್ ಕಸ್ಟಮರ್ ಬಂದಿದ್ದಾರೆ ನಮ್ಮ ಸಾರಿನ ಪರ್ಚೇಸ್ ಮಾಡೋದಕ್ಕೆ. ನಿನ್ನೆ ಲೈವ್ ಅಲ್ಲಿ ಕೂಡ ಹೇಳಿದ್ವಿ ಬಹಳ ದೂರದಿಂದ ಒಬ್ರು ಬರ್ತಿದ್ದಾರೆ ಅಂತ. ಮತ್ಯಾರು ಅಲ್ಲ, ನನ್ನ ಪ್ರೀತಿಯ ಬಿಗ್ ಬಾಸ್ ದೋಸ್ತ ಹನುಮಂತು. ನಮ್ಮ ವಸ್ತ್ರಜ್ಞ ಬಿಸ್ನೆಸ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಫಸ್ಟ್ ಸೀರೆನ ಪರ್ಚೇಸ್ ಮಾಡ್ತಾ ಇದ್ದಾರೆ ಹನುಮಂತು, ನನ್ನ ದೋಸ್ತ. ಏನು ವಿಶ್ ಮಾಡ್ತಿ? ಏನು ಯಾವ ಸೀರೆ ಸೆಲೆಕ್ಟ್ ಮಾಡಿದಿರಿ? ದೋಸ್ತ, ಅದು ನೀಲಿ ಕಲರ್ ಸೀರೆ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಮ ಸೀರೆ ಅಂಗಡಿಗೆ ಒಳ್ಳೇದಾಗಲಿ. ಸೀರೆ ತಗೊಳಕ ಇಷ್ಟು ದೂರ ಬಂದೆ ನಾನು. ಯಾರಿಗೆ ಸಾರಿ ತಗೊಳಕ್ಕೆ? ನಮ್ಮ ಹುಡುಗಿ ಹೋಗ ಸೀರೆ ತಗೊಳಕತ್ತೀನಿ. ಫಸ್ಟ್ ಸೀರೆ ನಂದ ಹೋಗ್ಲಿ ಅಂತೇಳಿ ದೋಸ್ತಾಗ ಒಳ್ಳೇದಾಗಲಿ ಅಂತೇಳಿ ನಾನು ತೊಗೊಂಡಿನಿ ಫಸ್ಟ್ ಸೀರೆ. ಇನ್ನು ಹೆಚ್ಚು ಗಿರಾಕಿ ಬಂದು ದೋಸ್ತನ ಅಂಗಡಿ ಅಭಿವೃದ್ಧಿ ಆಗಲಿ, ಅಕ್ಕ ಇನ್ನೂ ಜಾಸ್ತಿ ಸೀರೆ ತಂದು ಇನ್ನೂ ದೊಡ್ಡ ಅಂಗಡಿ ಇಟ್ಕೊಂಡು ಮಾರಂಗಾಗಲಿ. ದೇವ್ರು ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ದೋಸ್ತ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅದೇನೋ ನೀ ಭಜನೆ ಪದ ಹಾಡ್ತಾ ಅದೇನೋ ದೈವಿ ಕೃಪೆ ನಿನಗೆ ಒಳ್ದಿದೆ ಅನಿಸುತ್ತೆ. ಅದಕ್ಕೋಸ್ಕರ ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೂ ಕೂಡ ಪ್ರತಿಯೊಂದು ಟಾಸ್ಕ್ ಇವ್ರು ಯಾವ ಗ್ರೂಪಲ್ಲಿ ಇರ್ತಾರೋ, ಯಾವ ಟೀಮಲ್ಲಿ ಇರ್ತಾರೋ ಅವರು ಪಕ್ಕ ವಿನ್ನೆ. ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಹನುಮಂತ ಸಂಜೀವಿನಿ ಪರ್ವತನ ಹೇಗೆ ಎತ್ಕೊಂಡು ಹೋಗ್ತಿದ್ರು, ಹಾಗೆ ಇವರು ಟೀಮಲ್ಲಿರೋರನ್ನ ಎಲ್ಲರನ್ನು ಗೆಲುವಿನ ಪಥದ ಕಡೆಗೆ ಎತ್ಕೊಂಡು ಹೋಗ್ತಿದ್ರು. ಅದೊಂದು ದೈವಿ ಕೃಪೆ ಅನ್ನೋದು ನನ್ನ ದೋಸ್ತನಿಗೆ ಯಾವತ್ತೂ ಇದೆ. ವಸ್ತ್ರಜ್ಞ ಕಲೆಕ್ಷನ್ನಿಂದ ಫಸ್ಟ್ ಕಸ್ಟಮರ್ ಆಗಿ ಹನುಮಂತು ಆರ್ಡರ್ ಮಾಡಿ ತಗೊಂಡಿದ್ದಾರೆ. ಇದು ಇನ್ನಷ್ಟು ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಥ್ಯಾಂಕ್ ಯು ದೋಸ್ತ. ಭಾಳ ದೂರದಿಂದ ಬಂದು ಈ ಒಂದು ನನ್ನ ವೈಫ್ ಮಾಡ್ತಿರೋ ವಸ್ತ್ರಜ್ಞ ಬ್ರ್ಯಾಂಡ್ ಕಲೆಕ್ಷನ್ಸಿಗೆ ಒಂದು ಫಸ್ಟ್ ಕಸ್ಟಮರ್ ಆಗಿ ಸಪೋರ್ಟ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಲ ಬಂದಾಗ ಲುಂಗಿ ಮಾರ್ರಿ. ಈಗ ಸೀರೆ ಮಾರಾಕತ್ತೀರಿ. ಮುಂದಿನ ಸಲ ಬಂದಾಗ ಲುಂಗಿ ಅಂಗಿ ಮಾರ್ರಿ. ನೋಡಿ, ಸೂಪರ್ ಆಗಿರೋ ಸಾರಿನ ಸೆಲೆಕ್ಟ್ ಮಾಡಿದ್ದಾರೆ. ನೇವಿ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್. ಫಸ್ಟ್ ಬೋಣಿ ಮಾಡಿದ್ದಾರೆ. ನನಗೆ ಯಾಕೆ ಸೀರೆ? ಈ ಸಾರಿ ಬಗ್ಗೆ ಹೇಳಬೇಕಾದ್ರೆ ತುಂಬ ಸಾಫ್ಟ್ ಆಗಿದೆ. ಮೈಸೂರು ಸಿಲ್ಕ್ ಕ್ರೇಪ್ ಸಾರಿ, ಅದರಲ್ಲಿ ಮಿಡಲ್ ಬಾರ್ಡರ್ ಬಂದಿರೋದು. 2 ಕಲರ್ ಬರುತ್ತೆ, ಬ್ಲೂ ಆ ಕಡೆ ಈ ಕಡೆ. ಮಿಡ್ಲಲ್ಲಿ ಒಂದು ವೆರೈಟಿ ಕಲರ್ ಇದೆ. ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಇವರಿಗೆ ಈ ಕಲರ್ ತುಂಬಾ ಇಷ್ಟ ಆಗಿದೆ. ಸೊ ಈ ಕಲರ್ ಸಾರಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮ ಫಸ್ಟ್ ಕಸ್ಟಮರ್ಗೆ ನಮ್ಮ ಕಡೆಯಿಂದ ಈ ಸಾರಿ
ಧನ್ಯವಾದಗಳು. ಫಸ್ಟ್ ಬೋಣಿಗೆ ಸ್ಟಾರ್ಟ್ ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಫಸ್ಟ್ ಬೋಣಿ ನಮ್ದು ಇದು ನನಗೆ ಲೈಫ್ ಲಾಂಗ್ ನೆನಪಲ್ಲಿ ಇಡುವಂತಹ ಒಂದು ಕ್ಷಣ. ನಿಮ್ಮ ಕೈಯಿಂದ ನಾನು ತಗೊಂಡಿರೋದು. ನಾನು ಫಸ್ಟ್ ಟೈಮ್ ಸೀರೆ ತಗೊಳಕತ್ತೀನಿ. ಮತ್ತೆ ಹೆಸರ ತಗೊಂಡಿನಿ ಈ ಸೀರೆ ನಮ್ಮ ಮದುವೆಗೆ ಅತ್ತೆ ಹಾಕಲಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಮದುವೆಗೆ ಹೊಂಟಿವಿ, ಲೇಟ್ ಆಗೈತಿ. ನಮಸ್ಕಾರ, ಬಾಯ್. ಥ್ಯಾಂಕ್ ಯು. ಹೇಗೆ ಆರ್ಡರ್ ಮಾಡೋದು ಅಂತ ಮತ್ತೊಮ್ಮೆ ಹೇಳ್ತೀನಿ. ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ಸರಿಯಾಗಿ ನೋಡಿ, ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಹಾಯ್ ಹಲೋ ಏನಾದರೂ ಮಾಡ್ಬೋದು. ನಮ್ಮ ವಸ್ತ್ರಜ್ಞ ಬ್ರ್ಯಾಂಡ್ನ ನೀವು ಕನೆಕ್ಟ್ ಆಗ್ತೀರಾ. ಅಲ್ಲಿ ನಮ್ಮ ವಸ್ತ್ರಜ್ಞ ಬ್ರ್ಯಾಂಡ್ನ ಲಿಂಕ್ ಸಿಗುತ್ತೆ. ಅದನ್ನು ಓಪನ್ ಮಾಡಿದಾಗ ನಮ್ಮ ಕ್ಯಾಟ್ಲಾಗ್ ಓಪನ್ ಆಗುತ್ತೆ. ವಸ್ತ್ರಜ್ಞ ಬ್ರ್ಯಾಂಡಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅದೆಲ್ಲ ನೀವು ನೋಡ್ಬೋದು. ಸ್ಕ್ರೀನ್ಶಾಟ್ ತೆಗೆದು ನಮಗೆ ಸೆಂಡ್ ಮಾಡಿ. ಫರ್ದರ್ ಡೀಟೇಲ್ಸ್ನ ನಾವು ನಿಮಗೆ ಅಲ್ಲೇ ಹೇಳ್ತೀವಿ. ನಮ್ಮ ವಸ್ತ್ರಜ್ಞ ಬ್ರ್ಯಾಂಡ್ ಕಲೆಕ್ಷನ್ಸ್ ಅಲ್ಲಿ ಫಸ್ಟ್ ಬುಕ್ ಮಾಡಿದ 10 ಮೆಂಬರ್ಸಿಗೆ 20% ಆಫರ್ ಇದೆ. ಮತ್ತೆ ಆರ್ಡರ್ ಮಾಡಿದ 50 ಜನರಲ್ಲಿ ಲಕ್ಕಿ ಡ್ರಾನ ಮಾಡ್ತಾ ಇದೀವಿ. ಅದರಲ್ಲಿ 2 ಲಕ್ಕಿಸ್ಟ್ ಪರ್ಸನ್ ನ ಸೆಲೆಕ್ಟ್ ಮಾಡಿ ನಮ್ಮ ವಸ್ತ್ರಜ್ಞ ಬ್ರ್ಯಾಂಡ್ ಕಲೆಕ್ಷನ್ಸ್ ಇಂದ ಅವರಿಗೆ ಸಾರಿನ ಫ್ರೀ ಆಗಿ ಕೊಡ್ತಾ ಇದೀವಿ. ಆದ್ರೆ ಒಂದು ಕಂಡೀಷನ್ ಇದೆ, ಅದೇನಂದ್ರೆ ನಮ್ಮ ವಸ್ತ್ರಜ್ಞ ಬ್ರ್ಯಾಂಡ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡಿರ್ಬೇಕು. ಮತ್ತೆ ಇನ್ಯಾಕ್ ತಡ, ಬೇಗ ಆರ್ಡರ್ ಮಾಡಿ, ಫಾಲೋ ಮಾಡಿ. ಆ ಲಕ್ಕಿಯಸ್ಟ್ ಪರ್ಸನ್ ನೀವು ಕೂಡ ಆಗಿರ್ಬೋದು.